ಬನ್ನೇರುಘಟ್ಟ ರಸ್ತೆಯಲ್ಲಿ ಭೀಕರ ಸರಣಿ ಅಪಘಾತ ಸಂಭವಿಸಿದೆ. ರಾಕೆಟ್ ವೇಗದಲ್ಲಿ ಹಾರ್ ಬಂದು ಕಾರ್ಗಳು ಬಿಟ್ಕೊಂಡಿವೆ. ಘಟನೆಯಲ್ಲಿ 4ವರಿಗೆ ಗಂಭೀರ ರೀತಿಯಲ್ಲಿ ಗಾಯ ಆಗಿದೆ. ಭಯಾನಕ ಆಕ್ಸಿಡೆಂಟ್ ಆಗಿದೆ. ಬನ್ನೇರುಘಟ್ಟ ಮುಖ್ಯ ರಸ್ತೆಯ ಕೊಪ್ಪ ಗೇಟ್ ಬಳಿಯಲ್ಲಿ ಘಟನೆ ನಡೆದಿರುವುದು. ಜಿಗಣಿ ಕಡೆಯಿಂದ 2 ಕಾರ್ಗಳು ಬರ್ತಾ ಇದ್ವು. ಚಾಲಕನ ನಿಯಂತ್ರಣ ತಪ್ಪಿ ಮುಂಬದಿಯ ಕಾರ್ಗೆ ಡಿಕ್ಕಿಯಾಗಿದೆ. ಕಾರ್ ಡಿಕ್ಕಿ ಆಗ್ತಿದ್ದಂಗೆ ಡಿವೈಡರ್ ದಾಟಿ ಕಾರ್ ಪಲ್ಟಿಯಾಗಿದೆ. ವಿರುದ್ಧ ದಿಕ್ಕಿನಲ್ಲಿ ಬರ್ತಾ ಇದ್ದಂತ ಮತ್ತೊಂದು ಕಾರ್ಗೆ ಅದು ಹೋಗಿ ಡಿಕ್ಕಿ ಹೊಡೆದಿದೆ. ಅಪಘಾತದಲ್ಲಿ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ 2 ಕಾರ್ಗಳು. ಗಾಯಾಳುಗಳನ್ನ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಬನ್ನೇರುಘಟ್ಟ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ದೃಶ್ಯ ಭಯಾನಕವಾಗಿದೆ. ಅದು ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ಬನ್ನೇರುಘಟ್ಟ ಮುಖ್ಯ ರಸ್ತೆಯಲ್ಲಿ ನಡೆದಿರೋದು. ಜಿಗಣಿ ಕಡೆಯಿಂದ ಕಾರ್ಗಳು 2 ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ನಡೆದಿರುವಂತ ಆಕ್ಸಿಡೆಂಟ್ ಇದು. ಅಪಘಾತದ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಗಾಯಾಳುಗಳನ್ನ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ. ಈ ಆಕ್ಸಿಡೆಂಟ್ಗೆ ಕಾರಣ ಏನು ಅಂತಂದ್ರೆ ಚಾಲಕನ ನಿಯಂತ್ರಣ ತಪ್ಪಿ ಮುಂಬದಿಯ ಕಾರ್ಗೆ ಡಿಕ್ಕಿಯಾಗಿದೆ. ಡಿಕ್ಕಿ ಆಗ್ತಾ ಇದ್ದಂಗೆ ಡಿವೈಡರ್ ದಾಟಿ ಕಾರ್ ಪಲ್ಟಿಯಾಗಿದೆ. ವಿರುದ್ಧ ದಿಕ್ಕಿನಲ್ಲಿ ಮತ್ತೊಂದು ಕಾರ್ ಬರ್ತಾ ಇತ್ತಲ್ಲ, ಅದಕ್ಕೆ ಹೋಗಿ ಡಿಕ್ಕಿಯಾಗಿದೆ ಕಾರ್. ಈ ಅಪಘಾತದಲ್ಲಿ 2 ಕಾರ್ಗಳು ಸಂಪೂರ್ಣವಾಗಿ ಜಖಂ ಆಗಿದೆ, ಗಾಯಗಳಾಗಿದೆ. ಅದರಲ್ಲಿ ಇದ್ದವರಿಗೆ, ಪ್ರಯಾಣ ಮಾಡ್ತಾ ಇದ್ದವರಿಗೆ ಅವರನ್ನ ತಕ್ಷಣಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಅನ್ನ ಕೊಡಿಸಲಾಗ್ತಾ ಇದೆ. ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆ. ಸ್ಥಳಕ್ಕೆ ಪೊಲೀಸರು ಭೇಟಿಯನ್ನ ಕೊಟ್ಟಿದ್ದಾರೆ. ಬನ್ನೇರುಘಟ್ಟ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಆ ಸಿಸಿಟಿವಿ ಫುಟೇಜ್ ಇದೆ ನೋಡಿ. ಚಾಲಕನ ನಿಯಂತ್ರಣ ತಪ್ಪಿದೆ ಕಾರ್. 2 ಕಾರು. ಒಂದು ಕಾರ್ ಅಂತೂ ಫೋರ್ಸ್ ಹೆಂಗಿತ್ತು ಅಂದ್ರೆ ಡಿವೈಡರ್ ಹಾರಿ ಮತ್ತೊಂದು ಬದಿಗೆ ಹೋಗಿದೆ ಕಾರ್. ಅಷ್ಟರ ಮಟ್ಟಿಗೆ ಸ್ಪೀಡಲ್ಲಿತ್ತು, ಅಂದ್ರೆ ಫಾಸ್ಟ್ ಆಗಿತ್ತು ಕಾರ್. ಇದು ಅಪಘಾತದ ಸಿಸಿಟಿವಿ ಫುಟೇಜ್. ವೇಗವಾಗಿ ಹಾರ್ ಬಂದಿದೆ. 2 ಕಾರ್ಗಳ ಮಧ್ಯದಲ್ಲಿ ಡಿಕ್ಕಿ ಆಗಿರೋದು. ಅದು ಸಾಲದು ಅಂತ ಹೇಳಿ ಡಿವೈಡರ್ ಹಾರಿ ಕಾರ್ ಏನು ಈ ಕಡೆ ಬರುತ್ತೆ, ಮತ್ತೊಂದು ಕಾರ್ಗೂ ಅದು ಡಿಕ್ಕಿ ಹೊಡೆದಿದೆ. ಅಂದ್ರೆ ಸರಣಿ ಅಪಘಾತ ಸಂಭವಿಸಿದೆ. ಸಾಕಷ್ಟು ಜನರಿಗೆ ಈ ಅಪಘಾತದಿಂದ ಗಾಯ ಆಗಿದೆ. ನಿಜಕ್ಕೂ ಒಂದು ಹೆದರಿಕೆಯನ್ನು ಹುಟ್ಟಿಸುತ್ತೆ ಈ ಸಿಸಿಟಿವಿ ಫುಟೇಜ್. ಅಪಘಾತದ ನಂತರ ನೋಡ್ತಾ ಇದ್ದೀವಿ, ಕಾರ್ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಈ ಘಟನೆ ಆಗಿರೋದು. ಆ 2 ಕಾರ್ಗಳ ಪೈಕಿ ಯಾರ ಕಾರ್ ತುಂಬಾ ಫಾಸ್ಟ್ ಇತ್ತು, ಔಟ್ ಆಫ್ ಕಂಟ್ರೋಲ್ ಯಾವ ಡ್ರೈವರ್ ಆಗಿದ್ದು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗುತ್ತೆ. ಫಸ್ಟಿಗೆ ಜಿಗಣಿ ಕಡೆಯಿಂದ 2 ಕಾರ್ಗಳು ಬರ್ತಾ ಇರ್ತವೆ. ಅಲ್ಲಿ ಕಂಟ್ರೋಲ್ ತಪ್ಪಿದೆ ಡ್ರೈವರ್ದು. ಅಲ್ಲಿ 2 ಕಾರ್ಗಳ ಮಧ್ಯೆ ಡಿಕ್ಕಿ ಆಗಿದ್ದಲ್ಲದೆ ಒಂದು ಕಾರ್ ಡಿವೈಡರ್ ಹಾರಿ ಈ ಕಡೆ ಬರ್ತಾ ಇದ್ದಂತ, ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಬರ್ತಾ ಇದ್ದಂತ ಮತ್ತೊಂದು ಕಾರ್ಗೂ ಡಿಕ್ಕಿ ಹೊಡೆದಿದೆ. ಸರಣಿ ಆಕ್ಸಿಡೆಂಟ್ ಆಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಪ್ಪ. ಸಿಸಿಟಿವಿ ಫುಟೇಜ್ ನೋಡ್ತಾ ಇದ್ದೀವಿ. ಇಲ್ಲಿ ಯಾವ ಚಾಲಕನ ಒಂದು ಕಂಟ್ರೋಲ್ ತಪ್ಪಿ ಈ ಅಪಘಾತ ಸಂಭವಿಸಿರೋದು, ಮತ್ತೆ ಎಷ್ಟು ಜನ ಗಾಯ ಆಗಿದ್ದಾರೆ, ಅವ್ರ ಪರಿಸ್ಥಿತಿ ಹೆಂಗಿದೆ? ಶರ್ಮಿತಾ, ಬನ್ನೇರುಘಟ್ಟ ಮುಖ್ಯ ರಸ್ತೆ ಜಿಗಣಿ ಬಳಿಯ ಕೊಪ್ಪ ಗೇಟ್ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು. ಜಿಗಣಿ ಕಡೆಯಿಂದ 2 ಕಾರುಗಳು ವೇಗವಾಗಿ ಬರ್ತಾ ಇರ್ತವೆ. ಆ ಒಂದು ಕಾರಿನ ಮುಂಭಾಗದಲ್ಲಿ ಆಟೋ ಸ್ಲೋ ಆಗಿ ಹೋಗ್ತಾ ಇರ್ತದೆ. ಆ ಸಂದರ್ಭದಲ್ಲಿ 2 ಕಾರ್ ಅವರು ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಬ್ರೇಕ್ ಹೊಡಿತಾರೆ. ಆ ಸಂದರ್ಭದಲ್ಲಿ ಆ 2 ಕಾರ್ ಕೂಡ ಡಿವೈಡರ್ ನ ದಾಟಿ ಎದುರು ಬರ್ತಾ ಇರ್ತಕ್ಕಂತ, ಅಂದ್ರೆ ಪಕ್ಕದ ರಸ್ತೆಗೆ ಹಾರಿ ಬೀಳ್ತವೆ. ಸೊ ಆ ಸಂದರ್ಭದಲ್ಲಿ ಎದುರು ಕಡೆ ಬರ್ತಾ ಇರ್ತಕ್ಕಂತಹ ಒಂದು ವ್ಯಾಗನರ್ ಕಾರ್ಗೆ ಡಿಕ್ಕಿ ಹೊಡೆದು 3 ಕಾರ್ ಕೂಡ ಸಂಪೂರ್ಣ ಜಖಂ ಆಗಿದ್ದು, ಆ ಕಾರ್ನಲ್ಲಿ ಇರ್ತಕ್ಕಂಥ 6 ಮಂದಿಗೆ ಸದ್ಯ ಗಾಯಗಳಾಗಿದ್ದು ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಯಾಕೆಂತ ಹೇಳಿದ್ರೆ ಈ ಒಂದು ಘಟನೆ ನಡೆದಿರುವಂತ ಸ್ಥಳ ಏನಿದೆ ಅದು ಜಿಗಣಿ ಮತ್ತು ಬನ್ನೇರುಘಟ್ಟ ನಡೆಯುವಂಥದ್ದು. ಅದು ಒಂದು ಡೌನ್ ಇದೆ, ಜೊತೆಗೆ ಕರ್ವ್ ಇದೆ, ತಿರುವು ಇರೋದ್ರಿಂದ ಸಾಮಾನ್ಯವಾಗಿ ಆ ಒಂದು ಸ್ಥಳದಲ್ಲಿ ವೇಗವಾಗಿ ಕಾರ್ಗಳಿರ್ಬೋದು, ಲಾರಿಗಳಿರ್ಬೋದು, ಈ ರೀತಿ ವಾಹನಗಳು ವೇಗವಾಗಿ ಬರ್ತವೆ. ಸೊ ಅಲ್ಲಿ ಒಂದು ಏನಾದ್ರು ಡಿವೈಡರ್ ಅಥವಾ ಹಂಪ್ಸ್ ಹಾಕ್ಬೇಕು ಅನ್ನೋಂಥದ್ದು ಸಾಕಷ್ಟು ದಿನಗಳಿಂದ ಅಲ್ಲಿ ಸ್ಥಳೀಯರು ಕೂಡ ಮನವಿ ಮಾಡ್ತಿದ್ದಾರೆ. ಆದ್ರೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಅದು ರಾಜ್ಯ ಹೆದ್ದಾರಿ ಆಗಿರೋದ್ರಿಂದ ಯಾವುದೇ ಕಾರಣಕ್ಕೂ ಅಲ್ಲಿ ಹಾಕಕ್ಕೆ ಬರೋದಿಲ್ಲ ಅಂತ ಹೇಳಿ ಈ ರೀತಿ ಉತ್ತರವನ್ನು ಕೊಡ್ತಿದ್ದಾರೆ ಅಂತ ಹೇಳಿ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು. ಈ ಒಂದು ಘಟನೆಯಲ್ಲಿ ಈಗ ಸದ್ಯ 6 ಜನ ಗಾಯಗೊಂಡಿದ್ದು, ಸ್ಥಳಕ್ಕೆ ಬನ್ನೇರುಘಟ್ಟ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಶಬಿತಾ, ಥ್ಯಾಂಕ್ ಯು ಚಂದ್ರಪ್ಪ, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.